ಸಾವನ್ನ ನೀನೇ ಕರ್ಕೋತಿದ್ಯಾ? ನಾನು ಯಾವತ್ತೂ ಯಾರಿಗೂ ಕೇಡನ್ನ ಬಯಸಿಲ್ಲ ಸತ್ಯ. ಒಳ್ಳೇದನ್ನ ಮಾಡಕ್ಕೆ ಪ್ರಾಣನ ಒತ್ತ ಇಡಬೇಕಾ? ಒಂದು ಒಳ್ಳೆ ನಿರ್ಧಾರದ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ನೀನು ಯಾಕಿಂತ ನಿರ್ಧಾರ ತಗೊಂಡೆ ಅಂತ ನನಗೆ ಹೇಳಲೇಬೇಕು. ದಯವಿಟ್ಟು ಇದೊಂದು ವಿಷಯದಲ್ಲಿ ಬಲವಂತ ಮಾಡಬೇಡಿ ಸತ್ಯ. ನಿಮ್ಮ ಮಾತು ನಾನು ಕೇಳಕ್ಕಾಗಲ್ಲ. ಕೇಳಲ್ಲ ಅಂದ್ರೆ ನಾನು ಬಿಡಕ್ಕಿಲ್ಲ. ಹಠ ಒಳ್ಳೇದಲ್ಲ. ಹಠ ಅಲ್ಲ ಸಾವಿತ್ರಿ, ಮನ್ಸಿನ ಮಾತು. ಯಾರಿಗೂ ಕೆಟ್ಟದನ್ನ ಮಾಡಲ್ಲ ಅಂತಿದ್ದೆ. ಹೌದು, ನನಗೆ ಅನ್ಯಾಯ ಮಾಡ್ತಿದ್ಯಲ್ಲ? ಇಲ್ಲ, ಹೌದು ಹೌದು ಅಂತ ನನಗೂ ಅನ್ನಿಸ್ತಾ ಇದೆ ಸತ್ಯ. ದಯವಿಟ್ಟು ಕ್ಷಮಿಸ್ಬಿಡಿ. ಕಳ್ಕೊಳ್ಳೋ ನೋವು ನರಕಕ್ಕೆ ಸಮ. ನನಗೂ ಹಾಗೆ ಅಲ್ವಾ ಸತ್ಯ? ಒಳ್ಳೇದನ್ನ ಮಾಡು, ಆದ್ರೆ ಬಿಟ್ಟೋಗೋ ಮಟ್ಟಕ್ಕೆ ಕೆಲವು ನಿರ್ಧಾರಗಳೇ ಹಾಗೆ. ಉಳಿಸ್ಕೊಂತೀನಿ ನಿನ್ನ. ಸಂತೋಷ. ನಿಮ್ಮ ಈ ಮಾತು ನನ್ನ ಹಣೆಯಲ್ಲಿ ಬರ್ದಿರ್ಲಿ ಅಂತ ದೇವ್ರನ್ನ ಬೇಡ್ಕೋತೀನಿ. ಸಾಯೋ ನಿರ್ಧಾರ ಮಾಡಿದ್ ಯಾಕೆ ಅಂತ ಹೇಳ್ಬಿಡು ಸಾವಿತ್ರಿ. ಇಲ್ಲಾಂದ್ರೆ ಉಳಿಸ್ಕೊಳಲ್ವಾ? ನಾನು ಇವತ್ತು ಉಳಿಯಲ್ಲ. ಒಂದು ನಿಮಿಷ. ಹಲೋ, ಸತ್ಯ, ನಂಗೆ ಸ್ವಲ್ಪ ಕೆಲಸ ಇದೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಹೇಳು, ನಾಳೆ ಡ್ರಾಪ್ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ಅಲ್ಲ, ಯಾರ್ ಫೋನು, ಏನ್ ಕತೆ, ಏನ್ ಹೇಳು? ತುಂಬಾ ಅರ್ಜೆಂಟ್ ಕೆಲಸ ಸತ್ಯ. ನಾನು ಬಂದ್ಬಿಡ್ತೀನಿ. ಬಂದೆಲ್ಲ ಹೇಳ್ತೀನಿ ನಿಮ್ಗೆ. ಅಲ್ಲ, ನನ್ನ ಮಾತು ಕೇಳಿ ಸಾವಿತ್ರಿ. ಸತ್ಯ ಪ್ಲೀಸ್, ನಾನು ಬಂದು ಎಲ್ಲ ಹೇಳ್ತೀನಿ. ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ ಡಾಕ್ಟರ್, ಏನು ವಿಷಯ? ಸಾವಿತ್ರಿ, ನೀವು ತ್ಯಾಗ ಮಾಡೋ ದಿನಗಳು ಹತ್ರ ಬಂದಿದೆ. ಸಾಯೋ ದಿನಗಳ ಹತ್ರ ಬರ್ತಿದೆ ಅಂತ ಹೇಳಿ. ಹಾಗೆ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ವಿಷಯ ಏನು ಹೇಳಿ ಡಾಕ್ಟರ್? ಕಾಂಚನ ಫೋನ್ ಮಾಡಿದ್ಲು. ಏನಂತೆ? ಅವಳಿಗೀಗ 8 ತಿಂಗಳು 20 ದಿನ ತುಂಬಿದೆ. ಡೆಲಿವರಿ ಡೇಟ್ ಹೇಳಿ ಅಂತ ಪ್ರೆಷರ್ ಹಾಕಿದ್ಲು. ಕೊಟ್ಬಿಟ್ರಾ? ಕೊಡ್ಬೇಕಾಗತ್ತೆ. ನನಗಿನ್ನು 7 ತಿಂಗಳು ಡಾಕ್ಟ್ರೆ, ಹೇಗೆ ಕೊಟ್ಬಿಡ್ತೀರಾ? ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಏನ್ ಮಾಡ್ಲಿ? ನನಗಿನ್ನು 7 ತಿಂಗಳು ಡಾಕ್ಟ್ರೆ. ಆಸ್ಪತ್ರೆಗೆ ಸೇರಕ್ಕೆ ನನಗಿನ್ನೂ ಧೈರ್ಯ ಬರ್ತಿಲ್ಲ. ಮುಳುಗ್ಬೇಕಾದ್ರೆ ಯಾರಾದ್ರೂ ಕೈ ಹಿಡೀಲಿ ಅನ್ಸತ್ತೆ. 2 ತಿಂಗಳು ಮುಂದಕ್ಕೆ ಹಾಕಕ್ಕಾಗಲ್ವಾ? ಆವತ್ತೇ ಹೇಳಿದೆ ಸಾವಿತ್ರಿ ನಿಮಗೆ, ನೀವು ತುಂಬ ದೊಡ್ಡ ರಿಸ್ಕ್ ತಗೊಳ್ತಿದ್ದೀರಾ ಅಂತ. ಆದರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ಈಗ ನೋಡಿ, ನಿಮ್ಮ ಕುತ್ತಿಗೆಗೆ ಬಂದಿದೆ. ಡೆಲಿವರಿ ಡೇಟ್ ಹೇಳಿಲ್ಲ ಅಂದರೆ ಬೇರೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಹೇಳು ಅಂತವಳು ಕಾಂಚನ. ಅಂಥದ್ರಲ್ಲಿ 11ನೇ ತಿಂಗಳಿಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೇನೇನು ಅವಾಂತರ ಮಾಡಬಹುದು ನೀವೇ ಯೋಚನೆ ಮಾಡಿ. ಈಗ ಏನು ಮಾಡೋದು ಡಾಕ್ಟ್ರೆ? ನಿಜ ಹೇಳ್ಬಿಡೋಣ.
ಅವಳ ಪ್ರಾಣನೇ ಹೋಗುತ್ತೆ. ನಿಮ್ಮ ಪ್ರಾಣನೂ ಹೋಗುತ್ತೆ ಸಾವಿತ್ರಿ. ನಿಮ್ಮನ್ನೇ ನಂಬಿದ್ದೀನಿ ಡಾಕ್ಟರ್. ವೈಶಾಲಿ ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ಲು, ಆದರೆ ಅವಾಯ್ಡ್ ಮಾಡಿದ್ದೀನಿ. ಪ್ಲೀಸ್ ನಾಳೆ ನೀವೇ ಅವಳ ಜೊತೆ ಬನ್ನಿ, ಓಕೆನಾ? ಇತ್ತೀಚೆಗೆ ನನ್ನ ನೋಡಿದ್ರೇನೆ ಉರ್ದು ಬೀಳ್ತಾಳೆ. ನಾ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಡಾಕ್ಟ್ರೆ, ಆದರೆ ಖಚಿತವಾಗಿ ನಾನೇ ಬರ್ತೀನಿ ಅಂತ ಹೇಳಕ್ಕಾಗಲ್ಲ. ನೀವು ಕೈ ಮುಗಿದು ಬೇಡ್ಕೋತೀನಿ, ಇದೊಂದು ಸರ್ತಿ ಹೇಗಾದ್ರೂ ಮಾಡಿ ನಿಭಾಯಿಸ್ಬಿಡಿ ಡಾಕ್ಟರ್. ಇದು ಒಂದೇ ಸರ್ತಿ. ನನಗೆ ಕಾಯ್ತಾ ಇರೋಗಿತ್ತು. ಇಲ್ಲಪ್ಪ, ನಾನು ಯಾಕೆ ನಿಂಗೋಸ್ಕರ ಕಾಯ್ಲಿ? ಎಲ್ಗೋ ಹೊರಟಾಗಿದೆ. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಸಾರಿ, ಗೊತ್ತಾಗ್ಲಿಲ್ಲ. ಮಗ ಏನಂತಾನೆ? ಅರ್ಜೆಂಟ್ ಮಾಡ್ತಾ ಇದ್ದಾನೆ. ನನ್ನನ್ನ, ಅವರಪ್ಪನ್ನ, ಅಜ್ಜಿ ತಾತನ, ನಾಗರಾಜ್ ಅಂಕಲ್ನ, ಸತ್ಯಭಾವನ ನೋಡೋಕೆ. ನನ್ನನ್ನು ಒಂದ್ಸರ್ತಿನೂ ಕೇಳಲಿಲ್ವಾ? ಅದೇನೋಪ್ಪ, ಇದುವರೆಗೂ ಒಂದ್ಸಲನೂ ಕೇಳೇ ಇಲ್ಲ. ಬರ್ತಾನಲ್ಲ, ನಾನೇ ಅವನ್ನ ವಿಚಾರಿಸ್ಕೋತೀನಿ. ನೀವೇನು ಅವನನ್ನು ವಿಚಾರಿಸ್ಕೊಳ್ಳೋದು? ಅವನು ನಿಮ್ಮನ್ನು ವಿಚಾರಿಸ್ಕೋತಾನೆ. ನಾನು ಅವನು ನನ್ನನ್ನು ವಿಚಾರಿಸ್ಕೊಳ್ಳೋ ಪ್ರಮೇಯನೇ ಬರಲ್ಲ ಬಿಡು. ಯಾಕೋ? ಯಾಕೆಂದ್ರೆ ನಾನೇ ಕೈಗೆ ಸಿಗಲ್ವಲ್ಲ. ಇನ್ 2 ತಿಂಗಳಲ್ಲಿ ನಿನ್ನ ಜೀವನದ ಸಾರ್ಥಕದ ಕ್ಷಣಗಳು ಶುರು ಆಗುತ್ತೆ. ಆ ಭಗವಂತ ನಿನ್ನ ಜೀವನದ ದೊಡ್ಡ ಕೋರಿಕೆಯನ್ನು ಈಡೇರಿಸಿದ್ದಾನೆ. 2 ತಿಂಗಳ? ನನಗೆ ಎಷ್ಟು ತಿಂಗಳು ತುಂಬಿತು ಅಂತ ನಿಮಗೆ ಗೊತ್ತಾ? ಇವತ್ತಿಗೆ ನನಗೆ 8 ತಿಂಗಳು 21 ದಿವಸ ತುಂಬಿತು. ಇನ್ನು 1 ವಾರದಲ್ಲಿ ನನಗೆ ಹೆರಿಗೆ ಆಗತ್ತೆ. ಅತ್ತೆಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಡಾಕ್ಟರ್ ಇನ್ನೂ ಡೇಟ್ ಕೊಟ್ಟಿಲ್ಲ. 8 ತಿಂಗಳು 21 ದಿವಸ ಆಗಿದೆ. 2 ನಿಮಿಷ ವಿನುತಾ, ನಾನು ನಿನ್ನ ಜೊತೆ ಬರ್ತೀನಿ. ಬೇಕಾಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ನಾನು ಬರ್ತೀನಿ ವಿನುತಾ. ನೀವು ನನ್ನ ಜೊತೆ ಬರೋದು ಬೇಕಾಗ್ತದೆ. ನಂದು ಚೆಕಪ್ ಇದೆ. ಯಾರು ನೀವು? ನಂದು ಚೆಕಪ್ ಇದೆ. ಯಾರು ನೀವು? ಅಂದ್ರೆ ನನ್ನ ಸ್ವತಂತ್ರನ ಕಿತ್ಕೋಬೇಡಿ. ನನಗೊಬ್ಳಿಗೆ ಹೋಗಿ ಬರ್ಬೇಕು ಅನ್ಸ್ತದೆ, ಹೋಗ್ಬಿಟ್ಟು ಬರ್ತೀನಿ. ನೀವು ನನ್ನ ಜೊತೆ ಬಂದ್ರೆ ತುಂಬಾ ಇರಿಟೇಟ್ ಆಗುತ್ತೆ. ನಿಮಗೆ ಚೆಕಪ್ ಮಾಡಿಸ್ಕೊಳ್ಳೇಬೇಕು ಅಂತಿದ್ರೆ ನಿಮ್ಮ ಪಾಡಿ ನೀವು ಹೋಗ್ಬಿಟ್ಟು ಬನ್ನಿ. ನೆನ್ನೆನೆ ಹೋಗಿ ಬರ್ಬೋದಿತ್ತಲ್ಲ. ಅದೇನು ನಾನು ಹೊರಟಾಗ್ಲೇ ನನ್ನ ಜೊತೆಗೆ ಬರಬೇಕು? CID ಥರ ಆಡ್ತಾ ಇದ್ದೀರಾ. ಹಾಗಲ್ಲ ವಿನುತಾ, ದಾರಿಲಿ ನಿನ್ಗೇನಾದ್ರೂ ತಲೆ ಸುತ್ತು ಬಂದ್ರೆ ಅಷ್ಟೇ. ಅಲ್ಲದೆ ಡಾಕ್ಟರ್ ಏನಾದ್ರೂ ನಿಂಗೆ ಇವತ್ತೇ ಅಡ್ಮಿಟ್ ಆಗು ಅಂತ ಹೇಳಿದ್ರೆ ನಿನ್ ಸಹಾಯಕ್ಕೆ ಬೇಕಾಗುತ್ತಲ್ಲ. ಡಾಕ್ಟರ್ ಏನಾದ್ರು ಇವತ್ತೇ ಅಡ್ಮಿಟ್ ಆಗು ಅಂದ್ರೆ ಅತ್ತೆಗೆ ಫೋನ್ ಮಾಡ್ತೀನಿ, 10 ನಿಮಿಷದಲ್ಲಿ ಬರ್ತಾರೆ. ನೀವು ತುಂಬಾ ಆಸಕ್ತಿ ತೋರ್ಸಕ್ ಹೋಗ್ಬೇಡಿ ಪ್ಲೀಸ್. ಒಂದು ವೇಳೆ ನಾಳೆನೇ ಹೆರಿಗೆ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ರು ನಾನೇನು ಹೆದರ್ಕೊಳ್ಳಲ್ಲ. ತಲೆ ತಿರುಗಿದ್ರೆ ಸಂತೋಷಕ್ಕೆ ತಿರುಗುತ್ತೆ ಅಷ್ಟೇ.
ಹೆರಿಗೆ ಡೇಟ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ನಾನೊಬ್ಳೇ ಡಾಕ್ಟರ್ ಮುಂದೆ ಇರಬೇಕು. ಇಷ್ಟು ಹೇಳಿದ ಮೇಲೂ ನೀವು ನನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡಿದ್ರೆ, ನನ್ನನ್ನು ಫಾಲೋ ಮಾಡಿದ್ರೆ ನನ್ನ ಮೇಲೆ ಆಣೆ. ಮನೆಯವರು ಜೊತೆಗೆ ಬರೋದು ಬೇಡ ಅಂತ ಹೇಳಿದ ಮೊದಲನೇ ಡಾಕ್ಟರ್ ನೀವು. ಅದಕ್ಕೆ ಕಾರಣ ಇದೆ ಕಾಂಚನ. ಸುಮ್ಮನೆ ಅವ್ರಿಗೂ ಆತಂಕ ಆಗುತ್ತೆ, ನಿಮಗೂ ಆತಂಕ ಆಗುತ್ತೆ, ಅದಕ್ಕೆ ಅಷ್ಟೇ. ಅದಕ್ಕೆ ಗರ್ಭಗುಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ. ಆಮೇಲೆ ಬೇಡ ಅನಿಸ್ತು. ಅರೆ, ನಮ್ಮ ಹಾಸ್ಪಿಟಲ್ನಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಲ್ಲ, ಯಾಕೆ? ಇತ್ತೀಚೆಗೆ ನನಗೆ ನಿಮ್ಮ ಮೇಲೆ ನಂಬಿಕೆ ಹೊಟ್ಟೋಗ್ಬಿಟ್ಟಿದೆ. ನನ್ನ ತಾಯಿ ಹೇಳಿದ ಪ್ರಕಾರ ಇಷ್ಟೊತ್ತಿಗೆ ನಾನು ಅಡ್ಮಿಟ್ ಆಗಬೇಕಾಗಿತ್ತು. ಯಾಕೆ ನೀವು ಏನು ಹೇಳ್ತಿಲ್ಲ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಯಾರ್ದು? ಸಾವಿತ್ರಿದ ಫೋನು? ಏನು ಸಾವಿತ್ರಿ ಅಂತ ಹೇಳ್ತಿದ್ದೀರಾ? ಅವಳ ಹೆಸರು ಅದೇ ತಾನೇ? ಅಲ್ಲ, ಇಷ್ಟು ದಿನ ಅಕ್ಕ ಅಂತ ಕರಿತಿದ್ರಲ್ಲ. ನೋಡಿ, ನಿಮಗೆ ನನ್ನ ಫ್ಯಾಮಿಲಿ ಮ್ಯಾಟ್ರ್ ಬೇಡ, ನನ್ನ ವಿಷಯ ಹೇಳಿ. ನನ್ಗೆ ಯಾವಾಗ ಡೆಲಿವರಿ ಆಗುತ್ತೆ ಅದನ್ನು ಹೇಳಿ. ಡಾಕ್ಟರ್ ಕಾಂಚನ ಪೇಷಂಟ್ ರಿಪೋರ್ಟ್ ಕೇಳಿದ್ರಲ್ಲ, ತಗೊಳ್ಳಿ. ಡಾಕ್ಟರ್, ಏನ್ ನೋಡ್ತಾ ಇದ್ದೀರಾ? ನನ್ನ ಡೆಲಿವರಿ ಯಾವಾಗ ಅಂತ ಹೇಳಿ. ಕೂಲ್ ಡೌನ್ ಕಾಂಚನ, ನಿನ್ನ ರಿಪೋರ್ಟ್ನೇ ಸ್ಟಡಿ ಮಾಡ್ತಾ ಇದ್ದೀನಿ. ನೀವು ರಿಪೋರ್ಟ್ಸ್ನ ವರ್ಷ ಪೂರ್ತಿ ನೋಡ್ತಾನೆ ಇರ್ತೀರಾ, ಆದರೆ ನನ್ನ ಡೆಲಿವರಿ ಯಾವಾಗ ಆಗುತ್ತೆ ಅದನ್ನು ಹೇಳಿ. ಇನ್ನು 3 ದಿನ ಬಿಟ್ಟು ಅಡ್ಮಿಟ್ ಆಗಿ. ಆಫ್ಟರ್ 3 days ಡೆಲಿವರಿ ಆಗುತ್ತೆ. ಓಕೆ? ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅತ್ತೆ, ತುಂಬಾ ಸಂತೋಷವಾಗಿದ್ದೀನಿ. ಸ್ವರ್ಗದ ಬಾಗ್ಲಲ್ಲಿ ನಿಂತ್ಕೊಂಡಂಗಿದೆ. ನಿಮ್ಗಳ ಸಂತೋಷನೇ ನಮ್ ಸಂತೋಷನಮ್ಮ. ನೀನು ಸ್ವರ್ಗದಲ್ಲೇ ಇರು, ಆದ್ರೆ ಈಗ ಎಲ್ಲಿದ್ಯಾ ಅದನ್ನ ಹೇಳು. ನಾನೀಗ ಹಾಸ್ಪಿಟ್ಲ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹೌದಾ? ಮತ್ ನನಗೆ ಹೇಳಲೇ ಇಲ್ಲ. ಮುಚ್ಚಿಡಕ್ಕೆ ಆಗದೆ ಇರೋಂಥ ವಿಷಯದ ಜೊತೆ ಹಾಸ್ಪಿಟ್ಲಿಂದ ಬರ್ತೀನಿ ಅಂತ ಗೊತ್ತಿತ್ತು. ಹೇಳ್ದೆ ಇರ್ಬೇಡ, ಅದೇನು ಅಂತ ಹೇಳು. ಇನ್ನು 6 ದಿವಸದಲ್ಲಿ ನಿಮ್ಮ ಮೊಮ್ಮಗ ಅಂದ್ರೆ ನಿಮ್ಮ ಮರಿ ಸನ್ನಿ ನನ್ನ ಮಡ್ಲಲ್ಲಿ ಇರ್ತಾನೆ. ಡಾಕ್ಟ್ರು ಡೇಟ್ ಕೊಟ್ಟಾಯ್ತು. ಕಾಂಚನ, ನೀನ್ ಸ್ವರ್ಗದ ಎದುರು ಇರ್ಬೋದು, ಆದ್ರೆ ನಾನು ಸ್ವರ್ಗದ ಒಳಗಡೆನೆ ಇದ್ದೀನಿ ಕಣೆ. ನೋಡ್ತಾ ಇರಿ ನನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ. ನನಗ್ ಗೊತ್ತು. ಅವ್ನು ಬೆಳೆಯೋವರೆಗೂ ನನ್ನ ಮಡ್ಲಲ್ಲಿ ಅವ್ನು ಬೆಳಿಬೇಕು. ಅವ್ನು ಬೆಳೆದ್ಮೇಲೆ ಅವನ ನೆರಳಲ್ಲಿ ನಾನು ಬೆಳಿತೀನಿ. ಆಗ್ಲಮ್ಮ, ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಲಿ. ಅತ್ತೆ, ಪ್ರತು ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಈಗ್ಲೇ ಫೋನ್ ಮಾಡಿ ಮಾತಾಡು. ಫೋನ್ ಮಾಡೋದಕ್ಕೆ ಒಂಥರ. ಯಾಕೆ? ಕಟ್ ಮಾಡಿ ಮೀಟಿಂಗ್ ಅಂತ ಕಳ್ಸಿದ್ರೆ ತುಂಬಾ ಹರ್ಟ್ ಆಗುತ್ತೆ ಅತ್ತೆ. ಹಾಗ ಅನ್ಕೊಳ್ಬಾರ್ದು, ಮಾಡಿ ನೋಡ್ಬೇಕು. ಸರಿ ಅತ್ತೆ, ಬಾಯ್. Oh my God, I just can't believe this. ಪ್ರತು ನೀನು ರಿಸೀವ್ ಮಾಡ್ಯಾ? ಮೈ ಗುಡ್ನೆಸ್. ಏನ್ ಗೊತ್ತಾ, ಒಂದು ಗುಡ್ ನ್ಯೂಸ್. ಇನ್ನು 6 ದಿವಸದಲ್ಲಿ ನಿನ್ನ ಮಗ ಬರ್ತಾ ಇದ್ದಾರೆ. ಕಣೋ, ಏನ್ ಗೊತ್ತಾ, ಸಂತೋಷ ಭಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ನೀನಿದ್ದಿದ್ರೆ ತುಂಬಾ ಧೈರ್ಯ ಇರ್ತಾ ಇತ್ತು. ಪ್ಲೀಸ್ ಬಾರೋ. ಇನ್ನು 1 ವಾರ ನಿನ್ನ ಕೆಲಸನೆಲ್ಲ ಪೋಸ್ಟ್ ಮಾಡ್ಕೊಂಡು ಬಂದ್ಬಿಡು. ಓಕೆ ಪ್ಲೀಸ್? ಬರ್ತೀಯಾ ನಿಜವಾಗ್ಲೂ? ಐ ಆಮ್ ಸೋ ಹ್ಯಾಪಿ. ಸರಿ ಇನ್ನು 3 ದಿವಸದಲ್ಲಿ ಅಡ್ಮಿಟ್ ಆಗ್ತಾ ಇದ್ದೀನಿ. ಓಕೆ ಬಾಯ್. ಥ್ಯಾಂಕ್ ಯು ಬಾಯ್.
ಡಾಕ್ಟರ್ ಏನಂದ್ರೆ ಹೇಳು. ನಾನು ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ. ಸಾರಿ ಯಾಕೆ? ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಿಮಗೆ ತುಂಬಾ ಹರ್ಟ್ ಮಾಡಿಬಿಟ್ಟೆ. ಪರವಾಗಿಲ್ಲ ಬಿಡು ವಿನುತಾ. ಯಾಕೆ ಹೀಗೆಲ್ಲ ಮಾತಾಡ್ತೀನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವಿಬ್ರು ಹೀಗೆ ಅನ್ಯೋನ್ಯವಾಗಿರೋದನ್ನ ನೋಡೋದಕ್ಕೆ. ಅಕ್ಕ ಈಗ ಕೇಳಿ ಡಾಕ್ಟರ್ ಏನಂದ್ರು ಅಂತ. ಹೇಳು, ಡಾಕ್ಟರ್ ಏನಂದ್ರು? ಇನ್ನು 6 ದಿನಕ್ಕೆ ನನಗೆ ಹೆರಿಗೆ ಆಗುತ್ತೆ. ತಯಾರಾಗ್ಬೇಕು. ಹೌದಕ್ಕ, ಆಗ ನೀವು ನನ್ನ ಜೊತೆಲೇ ಇರಬೇಕು. ನಾವೆಲ್ಲರೂ ನಿನ್ ಜೊತೆಗೆ ಇರ್ತೀವಿ ವಿನುತಾ. ಸಾವಿತ್ರಿ ಅಕ್ಕ, ನನಗೊಂದು ಸಹಾಯ ಮಾಡ್ತೀರಾ? ಯಾಕೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನನಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಅಕ್ಕ. ನಂದಿತನ್ ನೋಡ್ಕೋತೀಯಾ? ಅವಳು ನನ್ನ ಮಗಳೇ ಅಕ್ಕ. ಯಾಕೆ ಕಣ್ಣಲ್ಲಿ ನೀರು? ಕನಸುಗಳು ಬೀಳ್ತಾ ಇದೆ. ಏನ್ ಕನಸುಗಳು ಸಾವಿತ್ರಿ? ಎಲ್ರನ್ನೂ ಶಾಶ್ವತವಾಗಿ ಬಿಟ್ಟು ಹೋಗೋ ಕನಸು. ಸಾವಿತ್ರಿ, ಅದು ಭ್ರಮೆ ಅಷ್ಟೇಮ್ಮ. ಭ್ರಮೆ ಯಾವತ್ತೂ ನಿಜ ಆಗಲ್ಲ. ಖರ್ಚು ಬೀಳುತ್ತೆ, ನೋಡ್ತಾ ಇರು. ಯೋಚನೆ ಮಾಡ್ಬೇಡ. ಕೆಟ್ಟದ್ದು ಬೇಗ ಗಟ್ಟಿಸುತ್ತೆ, ಒಳ್ಳೇದು ನಿಧಾನಕ್ಕೆ ತಕ್ಕತ್ತೆ. ಅಕ್ಕ ಸುಮ್ಮನಿರಿ ಅಕ್ಕ, ನನ್ನನ್ನು ಅಳಿಸ್ಬೇಡಿ. ಇಲ್ಲಮ್ಮ, ನಾನೊಬ್ಳು ಏನೇನೋ ಮಾತಾಡ್ಬಿಟ್ಟೆ. ನೀ ಏನೋ ಹೇಳ್ಬೇಕು ಅಂತಿದ್ಯಲ್ಲ, ಏನ್ ಹೇಳು? ಏನೂ ಇಲ್ಲ, ನಿಮ್ಮಿಂದ ಸಹಾಯ ಬೇಡ್ತಾ ಇದ್ದೀನಿ. ಹಾಗೆಲ್ಲ ಕೇಳಬಾರ್ದು ವಿನುತಾ. ತಾಯಿ ಆಗ್ತಿರೋಳು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಅದ್ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು. ನನ್ನ ಹೆರಿಗೆ ಆಗ್ಬೇಕಾದ್ರೆ ನೀವು ನನ್ನ ಜೊತೆಲೇ ಇರಬೇಕು. ನಮ್ಮ ತಾಯಿ ಬರ್ತಾರಲ್ವ ನನಗೆ ಗೊತ್ತಿಲ್ಲ. ಇರ್ತೀನಿ ವಿನುತಾ. ನೀ ಬರೋ ಮುಂಚೆ ನಾನು ದೇವ್ರ ಹತ್ರ ಅದೇ ಕೇಳ್ಕೊತಾ ಇದ್ದೆ. ವಿನುತಂಗೆ ನನ್ನ ಮೇಲೆ ಯಾಕೋ ಕೋಪ ಬಂದಿದೆ. ಅದೆಲ್ಲ ಮರೆತು ಹೆರಿಗೆ ದಿನ ಅಕ್ಕ ನೀವು ನನ್ನ ಪಕ್ಕನೇ ಇರಿ ಅಂತ ಅವಳು ಕೇಳ್ಕೋಬೇಕು ಅಂತ. ಈಗ ನೋಡು, ನೀನು ಹಾಗೆ ಕೇಳಿದೆ. ಇರ್ತೀನಿ ವಿನುತಾ, ನಿನ್ನ ಪಕ್ಕನೇ ಇರ್ತೀನಿ. ಕಾಂಚನ, ಸಾವಿತ್ರಿಗೆ ಏನು ಹೇಳ್ಬೇಡಮ್ಮ. ಪಾಪ ಅವಳು ಜೀವನ್ ಮರಣದ ಹೋರಾಟದಲ್ಲಿದ್ದಾಳೆ. ಡೆಲಿವರಿ ಟೈಮಲ್ಲಿ ಏನಾಗುತ್ತೋ ಅಂತ ಕಾಡೋದಕ್ಕೆ ಶುರುವಾಗಿದೆ ಅವಳಿಗೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ್ಯಕ್ಚುಲಿ ನಾವು ಅವಳಿಗೆ ಸಮಾಧಾನ ಹೇಳಬೇಕು. ಆದರೆ ಹಾಗೆ ಮಾಡಿದ್ರೆ ಅವಳಿಗೆ ಸಾವನ್ನ ನಾವೇ ನೆನಪಿಸ್ದಾಗುತ್ತೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಪ್ಲೀಸ್ ಅಮ್ಮ, ಅವಳಿಗೆ ಮನ್ಸಿಗೆ ನೋವಾಗೋ ಹಾಗೆ ಏನು ಮಾತಾಡಬೇಡ. ಇಲ್ಲ ಅತ್ತೆ, ನನಗೆ ಸಾವಿತ್ರಿ ಅಕ್ಕನ ಬಗ್ಗೆ ಕೆಲವು ಅನುಮಾನಗಳಿದೆ. ಆ ಅನುಮಾನಗಳು ಹುಟ್ಟಿದಾಗೆಲ್ಲ ನಾನು ಏನೇನೋ ಮಾತಾಡ್ಬಿಡ್ತೀನಿ. ಬಿಡಿ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನನ್ನ ಮಗ ಬರ್ತಾ ಇದ್ದಾನಲ್ಲ, ನಾನು ನನ್ನ ಮಗ ನಮ್ಮ ಪ್ರಪಂಚದಲ್ಲಿ ಇದ್ಬಿಡ್ತೀನಿ. ಒಳ್ಳೇದಾಗ್ಲಮ್ಮ. ಆ ದೇವ್ರು ನಿನ್ಗೆ ಈಗಲಾದರೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ. ಹೋಗು, ರೆಸ್ಟ್ ಮಾಡು. ಮನಸ್ಸಿನಲ್ಲೇ ನನ್ನನ್ನು ತುಂಬ ಬೈಕೊಳ್ತಾ ಇದ್ದೀರಾ ಅನ್ಸುತ್ತಲ್ವಾ ಸಾವಿತ್ರಿ? ಹಣೆ ಬರಕ್ಕೆ ಹೊಣೆ ಯಾರು? ಅದರಂತೆ ಜೀವನ, ನಮ್ಮಂತೆ ಅದಲ್ಲ. ಕಾಂಚನನ ಹೆರಿಗೆನ ಮುಂದಕ್ಕೆ ಹಾಕೋದಕ್ಕೆ ನಾನು ಟ್ರೈ ಮಾಡಿದೆ. ಮುಗಿತಾ ಇರೋ ನನ್ನ ಆಯಸ್ಸನ್ನ ತಡೆಯಕ್ಕೆ ನಿಮ್ಮ ಕೈಲಿ ಆಗಲ್ಲ ಡಾಕ್ಟ್ರೆ. ಕಾಂಚನನ್ನ ಟೆಸ್ಟ್ ಮಾಡಿದೆ. ಅವಳ ಹೊಟ್ಟೆ ಕರಗ್ತಾ ಇದೆ. ಇನ್ನು 2 ವಾರಕ್ಕೆ ಹೊಟ್ಟೆ ಕರಕ್ ಹೋಗುತ್ತೆ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ನಾನು ಅಷ್ಟೇ ಸಾವಿತ್ರಿ, ಡಾಕ್ಟರ್ ಆಗಿ ಹೇಳಬಾರ್ದು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡ್ಲಾ? ನಿಮ್ಗಿನ್ನೂ 7 ತಿಂಗಳಷ್ಟೇ.
ರಿಸ್ಕ್ ತಗೊಳ್ಳೋದ್ರಿಂದ ಮಗು ಮತ್ತು ನಿಮ್ಮ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ವೇಳೆ ನಿಮ್ಮ ಮಗುಗೇನಾದರೂ ಆಗ್ಬಿಟ್ರೆ ಇಷ್ಟು ದಿನ ನೀವು ಮಾಡಿರೋ ತ್ಯಾಗಕ್ಕೆ ಬೆಲೆನೇ ಇರೋದಿಲ್ವಲ್ಲ ಸಾವಿತ್ರಿ. ಕಾಂಚನ ಬದುಕಬೇಕು ಅನ್ನೋ ಆಸೆ ಸತ್ತು ಹೋಗುತ್ತೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟ್ರೆ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದೆ ಅವಳಿಗೋಸ್ಕರ. ಇಷ್ಟು ದಿನ ಎಲ್ಲದನ್ನು ನಿಭಾಯಿಸ್ಕೊಂಡು ಬಂದಿದ್ದೀರ. ಆದರೆ ಇನ್ನು ಮುಂದೆ ದಿನಕ್ಕೆ ಒಂದೊಂದು ರೀತಿ ಹೊಸ ಹೊಸ ತೊಂದರೆಗಳನ್ನು ಫೇಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನೀವು ಗರ್ಭಿಣಿ ಬೇರೆ. ಇದನ್ನೆಲ್ಲ ಹೇಗೆ ನಿಭಾಯಿಸ್ತಿರೋ ನನಗಂತೂ ಗೊತ್ತಾಗ್ತಿಲ್ಲ. ಐ ಆಮ್ ಟೋಟ್ಲಿ ಹೆಲ್ಪ್ಲೆಸ್. ದಾರಿ ತೋರಿಸ್ಬೇಕಾದ್ ನೀವೇ ಹೀಗಂದ್ರೆ ಹೇಗೆ ಡಾಕ್ಟ್ರೆ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸಾವಿತ್ರಿ. ಇದು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು ಡಾಕ್ಟ್ರೆ, ಆದರೆ ನಮಗೆ ಭಾವಕ್ಕೆ ಸಂಬಂಧಪಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ ಸಾವಿತ್ರಿ. ಕಾಂಚನ ಬಂದಾಗಲೂ ಪ್ರತಿ ಸರ್ತಿ ನಾನು ಅವಳ ವೆಯ್ಟನ್ನು ಚೆಕ್ ಮಾಡ್ತಾನೆ. 7ನೇ ತಿಂಗಳಲ್ಲಿ ಅವಳ ವೆಯ್ಟಲ್ಲಿ ಯಾವ ಡಿಫ್ರೆನ್ಸಸ್ಸು ಇರಲಿಲ್ಲ, ನಾರ್ಮಲ್ ಆಗಿತ್ತು. ಆದರೆ 8ನೇ ತಿಂಗಳಲ್ಲಿ ಬಂದಾಗ ತುಂಬ ಡಿಫ್ರೆನ್ಸಸ್ ಕಾಣಿಸ್ಕೊಂಡಿದೆ.